ಇಂದು ನಾವು ಶಬ್ದವನ್ನು ಹೇಗೆ ಉತ್ಪತ್ತಿಯಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಚಟುವಟಿಕೆಗಳ ಮೂಲಕ. ನಾನು ಈಗ ಬೆಲ್ಲನ್ನು ತೆಗೆದುಕೊಂಡಿದ್ದೇನೆ. ನಾನು ಈಗ ಬೆಲ್ಲನ್ನು ಬಾರಿಸುತ್ತಿದ್ದೇನೆ. ಈಗ ಶಬ್ದವನ್ನು ಕೇಳಿದ್ದೇನೆ. ಇಲ್ಲಿ ಕಲ್ಪನವನ್ನು ಉಂಟಾಗುತ್ತಿದೆ. ನಾನು ಈಗ ಒಂದು ಸ್ಕೇಲ್ ತೆಗೆದುಕೊಂಡು ಒಂದು ಟೇಬಲ್ ಮೇಲೆ ಇಟ್ಟು ಅದನ್ನು ಈ ರೀತಿ ಮೇಲೆ ಕೆಳಗೆ ಮಾಡುತ್ತಿದ್ದೇನೆ. ಈ ಮೇಲೆ ಕೆಳಗೆ ಮಾಡುವುದರ ಅರ್ಥ ಆ ವಸ್ತು ಕಂಪನವಾಗುತ್ತಿದೆ ಎಂದು. ಆ ವಸ್ತು ಕಂಪನವಾದಾಗ ಶಬ್ದವು ಕೇಳಿಸಿಬರುತ್ತದೆ. ನಾನು ಈಗ ಒಂದು ತಟ್ಟೆಯಲ್ಲಿ ನೀರು ತೆಗೆದುಕೊಂಡಿದ್ದೇನೆ. ನಾನು ಈಗ ಈ ತಟ್ಟೆಯ ತುದಿ ಭಾಗದಲ್ಲಿ ಚಮಚದಲ್ಲಿ ಹೊಡೆಯುತ್ತಿದ್ದೇನೆ. ನನಗೆ ಈ ಶಬ್ದ ಕೇಳಿಸುತ್ತಿದೆ. ಶಬ್ದ ಕೇಳಿಸುತ್ತಿದೆ ಅಂದರೆ ಇಲ್ಲಿ ಕಂಪನ ಉಂಟಾಗುತ್ತಿದೆ ಅಂತ ಅರ್ಥ. ನಾನು ಒಂದು ಜಾಮೆಟ್ರಿ ಬಾಕ್ಸ್ ತಂದಿದ್ದೇನೆ. 2 ಪೆನ್ಸಿಲನ್ನು ಇಟ್ಟಿದ್ದೇನೆ. ಅದರೊಳಗೆ ರಬ್ಬರನ್ನು ಸಿಕ್ಕಿಸಿದ್ದೇನೆ. ರಬ್ಬರನ್ನು ಮೇಲೆ ಮಾಡಿದಾಗ ಇಲ್ಲಿ ಶಬ್ದ ಉಂಟಾಗುತ್ತದೆ. ಅದನ್ನು ಕಂಪನ ಎಂದು ಕರೆಯುತ್ತೇವೆ. ಶಬ್ದ ಯಾವಾಗ ಉಂಟಾಗುತ್ತೆ? ಕಂಪನ ರಬ್ಬರ್ ಕಂಪಿಸ್ತಾ ಇದೆ ಅಲ್ವಾ ಅಲ್ಲಿ? ತಿಳಿದುಕೊಳ್ಳುವುದೇನೆಂದರೆ ಶಬ್ದವು ಹೇಗೆ ಉತ್ಪತ್ತಿಯಾಗುತ್ತದೆ ಅಂದರೆ ಒಂದು ವಸ್ತುವು ಕಂಪನವಾದಾಗ ಅಲ್ಲಿ ಒಂದು ಶಬ್ದ ಉಂಟಾಗುತ್ತದೆ ಎಂದು ಈ ಚಟುವಟಿಕೆಗಳ ಮೂಲಕ ನಾವು ತಿಳಿದುಕೊಂಡೆವು. ಧನ್ಯವಾದಗಳು.